ಬೆಳಕು ನ್ಯೂಸ್ 1 ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಕಮತಂಪಲ್ಲಿ ಆನಂದ ಆಶ್ರಮದಲ್ಲಿ 1000 ಗಿಡ ನೆಟ್ಟ ಪರಿಸರ ಪ್ರೇಮಿಗಳು. ಭೂತಾಯಿಗೆ ಹಸಿರಿನ ಆಭರಣ ತೊಡಿಸಿದ ಸಹೃದಯಿಗಳು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಮತಂಪಲ್ಲಿ ಗ್ರಾಮದ ಬಳಿ ಇರುವ ಆನಂದ ಆಶ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ 1000 ಗಿಡಗಳನ್ನು ನೆಡಲಾಯಿತು. ಪ್ರತಿಷ್ಠಿತ ಸ್ಯಾಮ್ಸಂಗ್ ಕಂಪನಿಯ ಪ್ರಾಯೋಜಕತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಎಪಿಡಿ ಸಂಸ್ಥೆಯ ಸಿಸಿಜಿ ಸಿಸಿಆರ್ಟಿ ತರಬೇತಿ ಪಡೆಯುತ್ತಿರುವ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು, ಸ್ಯಾಮ್ಸಂಗ್ ಸಂಸ್ಥೆಯ ಸಿಬ್ಬಂದಿಯವರು ಮತ್ತು ನೌಕರರು, ಆನಂದ ಆಶ್ರಮದಲ್ಲಿ ತರಬೇತಿ ಪಡೆಯುತ್ತಿರುವ ತರಬೇತಿದಾರರು ಹಾಗೂ ಪೋಷಕರು ಈ ಕಾರ್ಯಕ್ರಮದಲ್ಲಿ ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಬಾಳೆ, ದಾಳಿಂಬೆ, ಹಲಸು, ನಿಂಬೆ ಸೇರಿದಂತೆ ವಿವಿಧ ರೀತಿಯ ಉಪಯುಕ್ತ ಗಿಡಗಳನ್ನು ನೆಡಲಾಯಿತು. ಇದಕ್ಕೆ ಬೇಕಾದ ಪೂರಕ ರಸಗೊಬ್ಬರವನ್ನು ಸಹ ಹಾಕಲಾಯಿತು. ಎಪಿಡಿ ಸಂಸ್ಥೆಯ ತೋಟಗಾರಿಕೆ ವಿಭಾಗದ ನಿರ್ದೇಶಕರಾದ ನಿರಂಜನ ಕುಮಾರ್, ವ್ಯವಸ್ಥಾಪಕರಾದ ಸಂದೀಪ್, ಆನಂದ ಆಶ್ರಮದ ಹಿರಿಯ ಸಂಯೋಜಕರಾದ ವೆಂಕಟರಮಣ, ರಾಜು ರವರುಗಳ ಮಾರ್ಗದರ್ಶನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಮಂದಿ ಬಿಸಿಲಿನ ಬೇಗೆಯನ್ನು ಸಹ ಲೆಕ್ಕಿಸದೆ ಗಿಡಗಳನ್ನು ನೆಟ್ಟು ತಮ್ಮ ಪರಿಸರ ಪ್ರೇಮವನ್ನು ಮೆರೆದು ಪುನೀತರಾದರು. ಗಿಡ ನೆಡುವುದರ ಮೂಲಕ ಭೂತಾಯಿಗೆ ಹಸಿರಿನ ಆಭರಣ ತೊಡಿಸಿ ಸಂತಸಪಟ್ಟರು. ಬಹು ಮುಖ್ಯವಾಗಿ ವಿಕಲಚೇತನರ ಕ್ಷೇಮಾಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಆನಂದ ಆಶ್ರಮವು ಬೆಂಗಳೂರು ಕಡಪ ರಾಜ್ಯ ಹೆದ್ದಾರಿಯಲ್ಲಿ ಚಿಂತಾಮಣಿಯಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಸಾಧ್ಯವಾದರೆ ತಾವು ಕೂಡ ಒಮ್ಮೆ ಭೇಟಿ ನೀಡಿ. ಪ್ರಿಯ ವೀಕ್ಷಕರೇ, ಈಗ ನಾನು ಚಿಂತಾಮಣಿ ಮದನಪಲ್ಲಿ ರಸ್ತೆಯಲ್ಲಿರುವಂತಹ ಸುಮಾರು ಚಿಂತಾಮಣಿಯಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಕಮತಂಪಲ್ಲಿಯ ಆನಂದ ಆಶ್ರಮದಲ್ಲಿ ಇದ್ದೇನೆ. ಈ ಆಶ್ರಮವು ವಿಕಲಚೇತನರಿಗೆ ಒಂದು ಆಶ್ರಯ ತಾಣವಾಗಿದೆ. ಬಹುತೇಕ ವರ್ಷಗಳ ಹಿಂದೆ ಸ್ಥಾಪಿಸಲ್ಪಟ್ಟ ಈ ಒಂದು ಆಶ್ರಮ ವಿಕಲಚೇತನರಿಗೆ ನೆರವು ನೀಡುವುದರ ಜೊತೆಗೆ ವಿವಿಧ ರೀತಿಯ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು ಜನಮನ್ನಣೆ ಗಳಿಸಿದೆ. ಈ ದಿನ ಇಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ಬನ್ನಿ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಳ್ಳೋಣ. So make yourself as a team. I wish actually, please make yourself own, like just we'll count 1, 2, 3 because we have 3 zones. 1, 2, 3 zone wise we start the planting. Okay, any questions? ಬರಾಗುತ್ತಾ ಬಂದ್ಬಿಡಿ. ಸ್ವಲ್ಪ ಧೂಳು ಬರುತ್ತೆ. That's what it is. Full. Still above. 2 inches. And after putting the mud and all, you need to press it so that there should not be any.
Like if there is no friendly driving, may encourage like go to school or public places. It interest that all children they are not coming here. We are going to their place, like a home visit, school visit, Anganwadi visit, Asha workers, meet Asha workers, Anganwadi teachers, and school. And if you know, we are like SS also is there. SS Sarva Shikshana Abhiyana. We are typing Sarva Shikshana and BRC, Black Resource Center. We are collaboration is there, and we are providing our services like a department, like a BIRs, Black Education. Teachers, they are also supporting with us. Like what you asking, like a cerebral palsy, locomotor disability, muscular dystrophy, and spinal cord. Other disabilities, we are definitely we are taking age group of 18 to 35 age group. What type of job he needs? What is his first qualification? Whether he is able to independently live, like ADLS, active daily skills. If you report him, you will definitely will take it. Based on that, we will do the physiotherapy assessment. Whether you need any kind of appliances, calipers, features, or any corrective surgery related. After that one also we are going to providing. After the training, which place is comfortable, we are referring. And also we have placement team also. Job and placement team also. We are taking, they will take care for the process. ನಮಸ್ತೆ, ತಮ್ಮ ಹೆಸರು? ಸರ್ ನನ್ನ ಹೆಸರು ಹೇಳ್ಬಿಟ್ಟು ಸ್ಪಂದನ ನಾಗೇಶ್ ಶೇಖರ್ಗೌಡ ಅಂತ. ತಾವು ಎಲ್ಲಿಂದ ಬಂದಿದ್ದೀರಿ? ಸರ್ ಎ ಪಿ ಡಿ ಅಲ್ಲ, ಯಾವ ಊರಿಂದ? ಬೆಂಗಳೂರು. ದಿ ಅಸೋಸಿಯೇಷನ್ ಪೀಪಲ್ ವಿತ್ ಡಿಸಬಿಲಿಟೀಸ್. ಅಲ್ಲಿಂದ ಬಂದಿದ್ದೀರಿ? ಎಸ್ ಸರ್, ಹೌದು ಸರ್. ಈಗ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಮತಂಪಲ್ಲಿ ಗ್ರಾಮದಲ್ಲಿರುವಂಥ ಈ ಆನಂದ ಆಶ್ರಮದಲ್ಲಿ ಸಸಿ ನೆಡುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ? ಹೌದು ಸರ್, ಪಾಲ್ಗೊಂಡಿದ್ವಿ. ಅದು ಒಂಥರ ಏನೋ ಸಂತೋಷವಾದ ಖುಷಿ. ಆಮೇಲೆ ಒಂದೊಂದು ಗಿಡ ನೆಡಬೇಕಾದ್ರೂ ಸರ್ ತುಂಬ ಆನಂದದಿಂದ ಖುಷಿಯಿಂದ ಗಿಡ ನೆಟ್ವಿ ಸರ್. ಅಲ್ಲಿಗೆ ನಿಮಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಬಹಳ ಖುಷಿಯಾಗಿದೆ. ತುಂಬಾ ಖುಷಿ ಆಗಿದೆ ಸರ್. ಇದು ಎಕ್ಸ್ಪೀರಿಯನ್ಸ್ ಯಾವಾಗ್ಲೂ ಇರಲಿಲ್ಲ, ಬಟ್ ಗಿಡವನ್ನ ನೆಟ್ಟು ಬಹಳ ಸಂತೋಷದಿಂದ ಮಾಡಿದ್ವಿ ಸರ್. ಈ ಹಿಂದೆ ಏನಾದ್ರು ಗಿಡ ನೆಟ್ಟಿರೋ ಅಂತ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸಿದ್ರಾ? ಇಲ್ಲ ಸರ್, ಆಡಿರ್ಲಿಲ್ಲ, ಬಟ್ ಇವಾಗ ಮಾಡಿದ್ವಿ. ತುಂಬಾ ಖುಷಿ ಆಗಿದೆ ಸರ್. ಮುಂದಿನ ದಿನಗಳಲ್ಲಿ ಗಿಡ ನೆಡೋ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ. ಬೇರೆಯವರಿಗೂ ಪ್ರೋತ್ಸಾಹ ಕೊಡ್ತೀವಿ. ನಾವು ಕೂಡ ಗಿಡವನ್ನ ನೆಡ್ತೀವಿ. ಹಾಗೆ ನಮ್ಮ ಜೊತೆಗಿರೋ ಸ್ನೇಹಿತರು, ನನ್ನ ಕುಟುಂಬಸ್ಥರನ್ನು ಕೂಡ ಕರೆ ತರ್ತೀನಿ ಸರ್. ಅಲ್ಲಿಗೆ ಈ ದಿನ ನಿಮ್ಮ ಜೊತೆಯಲ್ಲಿ ನಿಮ್ಮ ಕಾಲೇಜಿನ ವಿವಿಧ
ವಿದ್ಯಾರ್ಥಿನಿಯರು ಅಥವಾ ವಿದ್ಯಾರ್ಥಿಗಳು ಎಲ್ಲ ಭಾಗವಹಿಸಿದ್ರ? ನನ್ನ ಸಹಪಾಠಿಗಳೆಲ್ಲ ಬಂದಿದ್ರು ಸರ್. ಸುಮಾರು ಎಷ್ಟು ಜನ ಬಂದಿದ್ರು? ಸುಮಾರು ಒಂದು 55 ಜನ ಬಂದಿದ್ರು ಸರ್. ನಿಮ್ಮ ಕಾಲೇಜಿಂದ? Yes, ಹೌದು sir. ಒಟ್ಟಾರೆಯಾಗಿ ನಿಮಗೆ ಖುಷಿ ಆಯ್ತು? ತುಂಬಾ ಖುಷಿಯಾಗಿದೆ ಸರ್. ಇನ್ನು ಪರಿಸರ ಸಂರಕ್ಷಣೆ ಕುರಿತು ಈ ಸಮಾಜಕ್ಕೆ ಏನು ಮೆಸೇಜ್ ಕೊಡಕ್ ಬಯಸ್ತಿರ್ತಾವು? ಸರ್, ಇವಾಗ ಒಂದು ಮನುಷ್ಯ ಏನಾದ್ರೂ ಜೀವಿಸ್ಬೇಕಂತಂದ್ರೆ ಮೊದಲು ನಮ್ಗೆ ಆಕ್ಸಿಜನ್ ಬೇಕು ಸರ್. ಆಮ್ಲಜನಕ ಬೇಕು ಸರ್. ಆಮ್ಲಜನಕ ಇದ್ದಿಲ್ಲ ಅಂತಂದ್ರೆ ಅದು ಬದುಕಕ್ಕೆ ಸಾಧ್ಯವಾಗಲ್ಲ ಸರ್. ಅದಕ್ಕೋಸ್ಕರ ನಾವು ಮೊದಲು ಒಂದು ಗಿಡವನ್ನ ನೆಟ್ರೆ ಆ ಗಿಡದಿಂದ ಸಾವಿರಾರು ಜನಕ್ಕೆ ನಮ್ಗೂ ಆ ಒಂದು ನೆರಳು ಕೊಡುತ್ತೆ. ಹಾಗಾಗಿ ಅದೊಂದು ಉಸಿರು ಒಂದು ಕೊಡುತ್ತಲ್ಲ, ಸಾಕು ಸರ್. ಅದಕ್ಕೋಸ್ಕರ ನಾವು ಗಿಡವನ್ನ ನೆಡಬೇಕು. ಗಿಡ ಮರಗಳಿಂದ ವಿವಿಧ ರೀತಿಯ ಉಪಯೋಗಗಳು ಆಗ್ತವೆ. ಪಕ್ಷಿಗಳಿಗೂ ಕೂಡ ಅದರಿಂದ ಉಪಯೋಗ ಆಗುತ್ತದೆ ಸರ್. ಮನುಷ್ಯರಿಗೂ ಉಪಯೋಗ, ಉತ್ತಮ ಗಾಳಿ ದೊರೆತದೆ, ಮಳೆ ಬೆಳೆ ಆಗ್ತದೆ. ಒಟ್ಟಾರೆಯಾಗಿ ತಾವು ಒಬ್ಬ ಪರಿಸರ ಪ್ರೇಮಿ ಅನ್ನೋದಕ್ಕೆ ಸಂತೋಷ ಪಡ್ತೀನಿ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ಕೂಡ ಒಬ್ಬಳು ಪರಿಸರ ಪ್ರೇಮಿ. ಧನ್ಯವಾದಗಳು. ಧನ್ಯವಾದಗಳು.